ಇವತ್ತು ಮತ್ತೆ ನಾನು ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ಮತ್ತೆ ನಮ್ಮ ತೋಟವನ್ನು ತೋರಿಸೋಣ, ಎಷ್ಟು ದೊಡ್ಡದಾಗಿದೆ ಗಿಡಗಳೆಲ್ಲ ಅಂತ ಬಂದಿದ್ದೀನಿ. ಟೊಮೆಟೊ ಗಿಡಗಳೆಲ್ಲ ಎಷ್ಟು ದೊಡ್ಡ ಬರ್ತಾ ಇದೆ. ಎಲ್ಲದಕ್ಕೂ ಕಡ್ಡಿಗಳನ್ನು ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಈ ಥರ ಕಡ್ಡಿಗಳನ್ನು ಕೊಟ್ಟಿದ್ದೀವಿ. ಕೆಲವೊಂದು ಸ್ವಲ್ಪ ಎತ್ತರ ಆಗಿ ಕಾಯಿಗಳು ಬರ್ತಾ ಇದೆ, ಅದಕ್ಕೆ ಕಟ್ಟಿದ್ದೀನಿ ಒಂದು ಬಟ್ಟೆ ಪೀಸಿಂದ. ಇದೆಲ್ಲ ನನ್ನ ಮಗಳಿಗೆ ಸಲ್ಲಬೇಕು ಕ್ರೆಡಿಟ್ಟು. ತುಂಬ ಇಷ್ಟ ಅವಳಿಗೆ ಮಾಡೋದು, ಈ ಗಿಡಗಳನ್ನು ಹಾಕೋದು. ಅದು ಎಲ್ಲಿಂದ ಬಂತು ಅನ್ನೋದೇ ಗೊತ್ತಿಲ್ಲ ನನಗೆ. ಅಷ್ಟು ಹುಚ್ಚು ಗಿಡ ಮಾಡೋದು. ನೋಡಿ, ಇಲ್ಲಿ ದಾಸವಾಳ ಹಾಕಿದ್ದಾಳೆ, ಹಳದಿ ಕಲರ್ ಒಂಥರ. ಅದು ನಾನು ನಿಮ್ಗೆ ಅದನ್ನು ಲಾಸ್ಟಲ್ಲಿ ಅದರದ್ದು ಪಿಕ್ ಹಾಕ್ತೀನಿ ಕೊನೆಯಲ್ಲಿ. ಇಲ್ಲೊಂದಿದೆ, ಇದು ಹೇಳಿದ್ದೆ ನಿಮಗೆ, ಸೊಗಡವರೆಕಾಯಿ. ಅದು ಕಾಯಿ ಬಿಟ್ಟಿದೆ, ಮಗು ಇದೆ ಸ್ವಲ್ಪ. ಕಾಯಿ ಅಷ್ಟು ನಿಮಗೆ ಕಾಣಿಸಲ್ಲ, ಇನ್ನು ಚಿಕ್ಕದಾಗಿದೆ. ಹಾಗೆ ಇಲ್ಲೇ ಸೀಮೆ ಬದನೆ ಬಳ್ಳಿನೂ ಇದೆ, ಸುಮಾರು ದೊಡ್ಡದಾಗಿ ಬಂದಿದೆ. ಅದು ಬದನೆ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ, ಆದರೆ ಕಾಯಿ ನಿಲ್ತಾ ಇಲ್ಲ. ಅಂದರೆ ಹೂವು ಉದುರೋಗ್ತಾ ಇದೆ, ಯಾಕೆ ಗೊತ್ತಿಲ್ಲ. ನೆನ್ನೆ ನಾನು ಇದಕ್ಕೆಲ್ಲ ಬಾಳೆಹಣ್ಣು ಸಿಪ್ಪೆಯನ್ನು ನೆನೆಸಿ ಅದರ ನೀರನ್ನು ಹಾಕಿದ್ದೀನಿ. ನೋಡಬೇಕು ನಿಲ್ಲುತ್ತಾ ಅಂತ. ಯಾಕೆಂದರೆ ಅದರಲ್ಲಿ ಮ್ಯಾಗ್ನೀಷಿಯಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಹೂವು ಉದುರಲ್ಲ ಅಂತ. ಹುಳುಗಳು ಬರುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ಏನೋ ಒಂದು ಹುಳುಗಳು ಬಂದು ಎಲೆ ಮಾಡುತ್ತೆ. 3 ಬದನೆ ಗಿಡ ಇದೆ ನೋಡಿ. ಇದಂತೂ ಎಷ್ಟು ದೊಡ್ಡದಾಗಿ ಬಂದಿದೆ ಅಂದರೆ ಅಷ್ಟು ದೊಡ್ಡದಾಗಿ ಬಂದಿದೆ. ನಾನಿಲ್ಲಿ ಕಿಡ್ನಿ ಬೀನ್ಸ್ ಹಾಕಿದ್ದೆ. ಓಹೋ, ಹೆಗ್ಣ ತೋಡಿದೆ ನೋಡಿ. ಕಿಡ್ನಿ ಬೀನ್ಸು ಕಾಣಿಸುತ್ತೋ ಇಲ್ವೋ ನಿಮಗೆ? ಸ್ವಲ್ಪ ಅದೇ ಇಲ್ಲಿ ಸರಿಯಾಗಿ ಕಾಣಿಸುತ್ತೆ. 2 ಬೀಜ ಹಾಕಿದ್ದೀನಿ, ಒಂದೊಂದು ಸಂದಿಲು, ಒಂದೊಂದು ಕುಳಿಗಳಲ್ಲೂ ಸುಮಾರು ಬಂದಿದೆ. ತೊಂಡೆ ಬಳ್ಳಿನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಸೌತೆ ಬಳ್ಳಿನೂ ಇದೆ, ಸೌತೆ ಬಳ್ಳಿನೂ ಅಷ್ಟೇ ಚೆನ್ನಾಗಿ ಸುಮಾರು ಉದ್ದ ಬರ್ತಾ ಇದೆ. ಇದೇ ನೋಡಿ, ನಾನು ಕಾಕಿ ಸೊಪ್ಪು ನಿಮಗೆ ತಂಬುಳಿ ಮಾಡೋದು ತೋರಿಸಿದ್ದೆ ಅಲ್ಲ. ನಮ್ಮ ತೋಟದಲ್ಲಿ ತುಂಬ ಇದೆ, ನಮ್ಮ ಜಾಗದಲ್ಲಿ ಇಲ್ಲಿ ತುಂಬ ಇದೆ ಗಿಡಗಳು, ಪುಟ್ಟ ಪುಟ್ಟದಾಗಿದೆ. ಅದೆಲ್ಲ ನೋಡಿ ಮಾಡಿ ಕೀಳಬೇಕು. ತಿಂಗಳವರೇನೂ ಅಷ್ಟೇ, ಈಗ ತಿಂಗಳಾಯ್ತೇನೋ ನಾನು ನಿಮ್ಗೆ ಅದನ್ನು ತೋರಿಸಿ. ಎಲ್ಲ ಗಿಡಗಳಲ್ಲಿ ಈಗ ಹೂವು ಬರ್ತಾ ಇದೆ. ಒಂದು 4-5 ಗಿಡ ಇದೆ ಅಷ್ಟೇ, ಹೂವು ಬರ್ತಾ ಇದೆ. ಇದು ಅದರದ್ದು ಹೂವು. ನೀವು ಈ ಗಿಡದ ಹೆಸರು ಕಾಯಿ ತಿಂದಿರ್ತೀರ, ಜುಕ್ಕಿನಿ ಅಂತ. ಗಿಡ ನೋಡಿರಲ್ಲ. ಇಲ್ಲಿ ಚೆನ್ನಾಗಿ ಬಂದಿದೆ ಗಿಡಗಳು, ಇನ್ನೂ ಕಾಯಿ ನಿಲ್ತಾ ಇಲ್ಲ, ಹೂವು ಬರ್ತಾ ಇದೆ ಅಷ್ಟೇ. ನಾನು ಜುಕಿನಿ ಗಿಡ ನೋಡಿರಲಿಲ್ಲ. ಈಗ ಮಗಳು ಎಲ್ಲದನ್ನು ತಂದು ಹಾಕಿರೋದ್ರಿಂದ ನೋಡ್ತಾ ಇದ್ದೀನಿ. ತುಂಬ ಹೂವು ಬಿಟ್ಟಿದೆ, ಬಟ್ ಅದಕ್ಕಿನ್ನೂ ಕಾಯಿ ಬಂದಿಲ್ಲ. ಹೂವಿನ ಕೆಳಗೆ ಬರಬೇಕಲ್ಲ ಕಾಯಿ ಕಚ್ಚಿಲ್ಲ. ನೋಡಬೇಕು ನೆಕ್ಸ್ಟು.
ಇದು ಮಲ್ಬೆರಿ ಗಿಡ ಅಂತೆ, ರೆಡ್ ಕಲರ್ದು ಹಣ್ಣು ಆಗುತ್ತೆ, ಪುಟ್ಟ ಪುಟ್ಟದು ಅಷ್ಟೇ. ನಾನು ಇದು ನೋಡಿಲ್ಲ, ನೋಡಬೇಕು. ಒಂದು 6 ತಿಂಗಳಿಗೆ ಬರುತ್ತೆ ಅಂತ ಹೇಳ್ತಾಯಿದ್ಲು ಮಗಳು. ಇದೆಲ್ಲ ತಂಬೂರಿಕಾಯಿ, ಅದೇ ಕುಂಬಳಕಾಯಿ, ಬಿಳಿ ಕುಂಬಳ, ಹಾಲು ಕುಂಬಳ ಅಂತೀವಿ ಅದು. ಇಲ್ಲಿ ಹೀರೆ ಗಿಡ, ಹೀರೆ ಬಳ್ಳಿ ಚೆನ್ನಾಗಿ ಬರ್ತಾಯಿದೆ, ಎಲ್ಲ ಇನ್ನು ಹಬ್ಬುತ್ತಾ ಇದೆ. ನಿಮಗೆ ಪುಟ್ಟದಾಗಿದ್ದಾಗ ತೋರಿಸಿದ್ದೆ. ಇದು ಚೀನಿಕಾಯಿ ಬಳ್ಳಿ, ಇದು ಅಷ್ಟೇ ಬರಬೇಕೆಲ್ಲ. ಹಾಗಲ ಬಳ್ಳಿ 2 ಬೀಜ ಹಾಕಿದ್ಲು, ಬಂದಿತ್ತು, ಯಾಕೋ ಗೊತ್ತಿಲ್ಲ, ಒಂದು ಬಳ್ಳಿ ಹೊರಟೋಯ್ತು. ಈಗ ಅದರಲ್ಲೂ ಕೂಡ ಹೂವು ಬರ್ತಾಯಿದೆ. ಹೂವು ಬಂದಿದ್ದು ಒಂದೇ ಅಲ್ಲ, ಅದ್ರ ಹಿಂದೆ ಕಾಯಿನೂ ಬರ್ತಾಯಿದೆ. ನೋಡಬೇಕು ನಿಲ್ಲುತ್ತಾ ಅಂತ. ಈ ಥರ ನೋಡೋದಕ್ಕೆ ಖುಷಿ ಆಗುತ್ತೆ ವೀಕ್ಷಕರೇ. ನಮ್ಮ ಕೈ ತೋಟದಲ್ಲಿ ಒಂದು ಹುಣಸೆ ಮರನೂ ಇತ್ತು. ಅಂದರೆ ಮರ ಮೀನ್ಸ್ ದೊಡ್ಡ ಮರ ಅಲ್ಲ, ಸುಮಾರಾಗಿತ್ತು. ಅದನ್ನು ಕಟ್ ಮಾಡಿದ್ವಿ, ಮತ್ತು ಚಿಗುರಿದೆ ಅದು. ಆ ಚಿಗುರಿಂದ ಒಂದು ಹುಣಸೆ ಪಪ್ಪು ಅಂತ ಮಾಡ್ತಾರೆ, ಆಂಧ್ರ ಸ್ಟೈಲಲ್ಲಿ ಮಾಡಬೇಕು ಒಂದು ದಿವಸ. ತುಂಬ ಚೆನ್ನಾಗಿರುತ್ತೆ ಅದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನನ್ನ ತೋಟವನ್ನು, ಇನ್ನೂ ತುಂಬ ಗಿಡಗಳಿದೆ, ಬಟ್ ನಾನೆಲ್ಲ ಗಿಡ ತೋರ್ಸೋಕ್ಕಾಗಲಿಲ್ಲ. ಕಲ್ಲಂಗಡಿ ಗಿಡ ಇದೆ, ಬಳ್ಳಿ ಎಲ್ಲ ಇದೆ. ಇನ್ನೊಮ್ಮೆ ಯಾವತ್ತಾದರೂ ತೋರಿಸ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಷ್ಟೊಂದು ಸುಂದರವಾದ ಹೂಗಳು ಅಲ್ವಾ? ಕಮೆಂಟ್ ಮಾಡಿ.